ಯಾಕೆ ಬಂದೈತಿ ಹಿಂಗೆ ಅಡೆತಡೆ ಆದಾಗ ಇವ್ರು ಥ್ಯಾಂಕ್ ಯು ಹೇಳ್ತಾರೆ ಏನು ಹೇಳ್ತಾರ ಈ ಪುಸ್ತಕದ ಬಿಡುಗಡೆ ಇಷ್ಟು ವಿಶೇಷ ಆಗ್ತಲ್ಲ. ಇದನ್ನು ನಿಸರ್ಗ ಪ್ರಾಯೋಗಿಕವಾಗಿ ಬಿಡುಗಡೆ ಮಾಡುತ್ತೆ. ಯಾರು ಬಿಡುಗಡೆ ಮಾಡಬೇಕಾಗಿಲ್ಲ. ಇದಕ್ಕೆ ಸೋಲು ಬಂದಾಗ ನಾವು ಥ್ಯಾಂಕ್ ಯು ಹೇಳಿದ್ವಿ. ಏನು ಉಸುರು ಮನೆ ಕಡೆ ಓಡ್ತಿದ್ವಿ, ಇವ್ರು ಕಾರ್ಯಕ್ರಮ ಮತ್ತೆ ಮಾಡ್ತಾರೆ, ಏನು ಓಡ್ತಾರೆ ಇವರು ಅಂದ್ರೆ ಮಳೆ ಬಂದಾಗೂ ಸಹಿತ ಸಂಖ್ಯೆ ಮುಖ್ಯ ಅಲ್ಲ, ಸತ್ವ ಭಾಳ ಮುಖ್ಯ. 4 ಮಂದಿ ಇದೀವೋ 10 ಮಂದಿ ಇದೀವೋ 20 ಮಂದಿ ಇದೀವೋ, ಇದು ಕೂಡಿ ಇದೊಂದು ನಿಸರ್ಗ ನಮಗೆ ಪರೀಕ್ಷೆ. ಸೊ ಆ ಪರೀಕ್ಷೆಯಲ್ಲಿ ನೀವೆಲ್ಲ ಇಷ್ಟು ಜನ ಸೇರಿ ಈ ಕೃತಿಯ ಹೆಸರು ಸೋಲೆ ನಿನಗೆ ತಂತು ಅಂತ ಹೇಳ್ತಾರೆ. ಸೋಲಂದ್ರದ ಏನು? ಸೋಲು ಯಾಕಾಗ್ತದೆ? ಸೋಲಿನಿಂದ ಮನುಷ್ಯ ಹೆಂಗೆ ಹೊರಗೆ ಬರುತ್ತೆ? ಸೋಲು ಅಂತ ನಾವು ಯಾವುದು ತಿಳ್ಕೊಂಡಿದ್ದೀವಿ? ಒಂದು ನಿಸರ್ಗದ ಇಚ್ಛೆ, ಒಂದು ಜೀವನ. ಒಂದು ನಿಸರ್ಗದ ಇಚ್ಛೆ, ಇನ್ನೊಂದು ಜೀವನ ಇಚ್ಛೆ. ಜೀವನ ಇಚ್ಛೆ ಏನು? ನಮ್ಮ ದೇಹ ಸ್ವರ್ಗಬಾರದು, ನಮ್ಮ ಸಂಪತ್ತು ಸರಿಬಾರದು, ನಮ್ಮ ಸಂಬಂಧಗಳು ಮುರಿಬಾರದು, ನಮಗೆ ಸಾವು ಬರಬಾರದು. ಇದು ಯಾರ ಇಚ್ಛೆ? ಜೀವಿಗಳ ಇಚ್ಛೆ. ಆದರೆ ನಿಸರ್ಗದ ಇಚ್ಛೆ ಹಂಗಿಲ್ಲ. ಅಲ್ಲಿ ಶರೀರ ಅಂದ ಮೇಲೆ ಸ್ವರ್ಗುವುದೇ, ಸಂಪತ್ತು ಒಂದು ದಿವಸ ಸರಿಯುವುದೇ, ಸಂಬಂಧಗಳು ಒಂದು ದಿವಸ ಮುರಿಯುವುದೇ, ಸಾವು ಒಂದು ದಿವಸ ಬರುವುದೇ. ಇದು ನಿಸರ್ಗದ ಇಚ್ಛೆ. ಒಂದು ನಿಸರ್ಗದ ಇಚ್ಛೆ, ಇನ್ನೊಂದು ಜೀವಿಯ ಇಚ್ಛೆ. ಜೀವಿ ಇಚ್ಛೆ ಪಡೋದು ತಪ್ಪಂತಲ್ಲ, ಆದರೆ ನಾನು ಇಚ್ಛೆ ಅಂತ ನಡೆಯಬೇಕನ್ನೋದು ತಪ್ಪು. ಯಾಕಂದ್ರೆ ನಿಸರ್ಗ ಇಲ್ಲಿ ಯಾವುದು ತನ್ನದನ್ನು ಬಿಟ್ಟುಕೊಟ್ಟಿಲ್ಲ. ನಮ್ಮ ಇಚ್ಛೆ ನಮ್ಗೆ ಮೂಪ ಆಗ್ಬೇಕಂತ ಯಾರಿಗಾರ ನಾವು ಯಾರು ಇಚ್ಛೆ ಪಡೋದು. ನಮಗೆ ಯಾರಿಗಾರ ಮುಖದ ಮೇಲೆ ರಿಂಕಲ್ ಬೀಳಬೇಕಂತ ನಮ್ಗೆ ಇಚ್ಛೆ. ನಾವೆಲ್ಲ ಸ್ನೋ ಹೋಗೋದೆಲ್ಲ ಹೋಗಿ ಇದ್ರಾಗ ಹೋಗಿ ಮಾಡಿಸ್ಕೊಂಡ್ಬಂದಿರ್ತೀವಿ. ಏನು ಮಾಡಿಸ್ತಾರಲ್ಲ ಅಂದ್ರೆ ನಮ್ಮ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು. ಅಂದ್ರೆ ನಮ್ಗೆ ಯಾರು ಅಂಕಲ್ ಅನ್ಬಾರ್ದು. ಅಂದ್ರೆ ಇನ್ನೊಂದು ರಿಂಕಲ್ ಟಿಂಕಲ್ ಆಡ್ಬೇಕಲ್ಲ. ಅಂದ್ರೆ ಸಾಧ್ಯ ಐತೆ ಯಾರಿಗಾರೆ ನಮ್ಮನ್ನು ನಿಲ್ಸಕ್ಕೆ ಸಾಧ್ಯ ಐತೆ. ಅಂದ್ರೆ ನನ್ನ ಇಚ್ಛೆ ನನ್ನ ಶರೀರ ಸೊರಗಬಾರ್ದಂತ, ಆದ್ರೆ ನಿಸರ್ಗದ ಇಚ್ಛೆ ಆಗಿ ನನ್ನ ಸೊರಗಿಸು ಅದರ ಗುಣಧರ್ಮ. ನಮ್ಮ ಸಂಪತ್ತು ಸರಿಬಾರ್ದಂತೆ, ನಮ್ಮ ಕೀರ್ತಿ ಗೌರವಗಳು ಸರಿಬಾರ್ದಂತೆ. ಯಾರ ಕೀರ್ತಿ ಜಗತ್ತಿನೊಳಗೆ ಉಳಿದಾವೇನೆ? ಯಾರ ಕೀರ್ತಿ ನೋಡಿ ಬರೀ ಮನುಷ್ಯರದಷ್ಟೇ ಅಂತಲ್ಲ, ದೇವರು ಸಹಿತ ಅವರ ಸ್ಥಿತಿಗತಿಗಳು ಹಿಂದೆ ಮುಂದಾಗ್ತವೆ. ಈಗ ನೀವು ಗಣಪತಿ ಹಬ್ಬ ಮಾಡ್ತೀವಿ, ಹೌದು, ಗಣಪತಿ ಪೂಜೆ ಮಾಡ್ತೀವಿ. ಮೊದಲಿಂದಲೂ ಬರೀ ಗಣೇಶ ಚೌತಿ ಒಳಗಂತ ಯಾವಾಗಲೂ ಗಣಪತಿ ಪೂಜೆ ಮಾಡ್ತಾರೆ. ನಮ್ಮ ಗಣಪತಿ ಪೂಜೆ ಎಲ್ಲ ಮಾಡ್ತಾರೆ. ಆಮೇಲೆ ಸರಸ್ವತಿ ಪೂಜೆ, ಲಕ್ಷ್ಮೀ ಪೂಜೆ, ಇನ್ನೊಂದು ಪೂಜೆ, ಗುರುದೇವ್ರ ಪೂಜೆ, ಮೊದಲು ಗಣಪತಿ ಪೂಜೆ. ಅಂದ್ರೆ ಮೊದಲು ಗಣಪತಿ ಪರ್ಮಿಷನ್ ತಗೊಂಡು ಉಳಿದ ದೇವ್ರ ಪೂಜೆ ಮಾಡ್ತಾರೆ. ಅಂದ್ರೆ ಹಿಂದೆ ಹಂಗೆ